ಈಗ ಸಕಲೇಶ್ಪುರದಲ್ಲಿ ಅವ್ರಿಗೆ ಮೆಜಾರಿಟಿ ಇದೆ, ನಮ್ಮ ಸದಸ್ಯರಿದ್ದಾರೆ, ಬೆಂಬಲ ಯಾರಿಗೆ ಕೊಡ್ತಾರೆ ಅಂದರೆ ಸಹಜವಾಗಿ ಅವ್ರಿಗೆ ಕೊಡೋವಂಥದ್ದು ಮೈತ್ರಿ ಧರ್ಮ. ಆಲೂರಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರ ಶಕ್ತಿ ಇಲ್ಲದೆ ಅವ್ರ ಅಧಿಕಾರ ಹಿಡಿಯೋಕ್ಕಾಗಲ್ಲ. ಸಹಜವಾಗಿ ಯಾರಿಗೆ ಕೊಡ್ತೀರಿ ಸಹಕಾರ ಅಂತೇಳಿ ಹೇಳಿದ್ರೆ ಜಾತ್ಯತೀತ ಜನತಾದಳಕ್ಕೆ ನಮ್ಮ ಸದಸ್ಯರು ಕೊಡೋವಂಥದ್ದಾಗುತ್ತೆ. ಅರ್ಕಲಗೂಡಲ್ಲಿ ಸಂಖ್ಯೆ ದೃಷ್ಟಿಯಿಂದ ಶಕ್ತಿ ಜನತಾದಳಕ್ಕಿಲ್ಲ, ಭಾಜಪ ಆಗಿದೆ, ಅದಕ್ಕೆ ಸಹಕಾರ ಕೊಟ್ಟು ಒಟ್ಟಿಗೆ NDA ಮಾಡೋ ಅಂಥದ್ದಿದೆ. ಅರಸೀಕೆರೆಯಲ್ಲೂ ಪ್ರಯತ್ನ ಇದೆ ಭಾಜಪ ಮತ್ತು ಜನತಾದಳ ಸೇರಿ ಮಾಡೋ ಅಂಥದ್ದು. ಹೀಗಿರಬೇಕಾದ್ರೆ ಹಾಸನ ನಗರಸಭೆಯನ್ನು ಯಾಕೆ ಹೊರತಾಗಿ ನೋಡ್ತೀರಿ? ಹಾಸನ ನಗರಸಭೆಯನ್ನು ಕೂಡ ಕರ್ನಾಟಕದ ಒಂದು ಭಾಗವಾಗಿದೆ, ಮೈತ್ರಿ ಧರ್ಮವನ್ನು ಪಾಲನೆ ಮಾಡೋ ಅಂಥದ್ದು ಜಿಲ್ಲಾ ಘಟಕಕ್ಕೂ ಅನ್ವಯಿಸುತ್ತೆ. ಬಲಭಾಗದಲ್ಲಿ ಕೂತಿರೋ ಜಿಲ್ಲಾಧ್ಯಕ್ಷರಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೆ, ಅದೇ ರೀತಿ ಅವರು ನನ್ನ ಎಡಭಾಗದಲ್ಲಿರುವಂಥ ನಗರಾಧ್ಯಕ್ಷರಿಗೆ ಜಿಲ್ಲಾಧ್ಯಕ್ಷರು ಕೂಡ ಸೂಚನೆ ಕೊಟ್ಟಿದ್ದಾರೆ. ನಿಮ್ಮ ಮಂಡಲ ಕೂಡ ಹೊರತಾಗಿಲ್ಲ, ಎಲ್ಲರೂ ಸೇರಿ ಮೈತ್ರಿ ಧರ್ಮವನ್ನು ಪಾಲನೆ ಮಾಡಬೇಕು ಅಂತೇಳಿ ಹೇಳಿ ಅದರ ಮುಂದುವರೆದ ಭಾಗವಾಗಿ ಸಭೆ ಸೇರಿ ಹಲವಾರು ಬಾರಿ ಚರ್ಚೆಯನ್ನು ಮಾಡಿ ಯಾವುದೇ ಕಾರಣಕ್ಕೂ ಮೈತ್ರಿ ಧರ್ಮವನ್ನು ಪಾಲನೆ ಮಾಡೋವಂಥ ಕೆಲಸ ಮಾಡೋಣ ಅಂತೇಳಿ ಹೇಳಿ ಅವ್ರ ತೀರ್ಮಾನಕ್ಕೆ ಬಂದು ನನ್ನ ಗಮನಕ್ಕೆ ತಂದರು. ಎಲ್ಲ ಸದಸ್ಯರ ಅಭಿಪ್ರಾಯದೊಂದಿಗೆ ರಾಷ್ಟ್ರೀಯ ಮತ್ತು ರಾಜ್ಯ ನಾಯಕರ ಮೈತ್ರಿ ಧರ್ಮದ ವಿಚಾರವಾಗಿ ಪಾಲನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ, ಸಹಜವಾಗಿ ಸಂಖ್ಯಾಬಲದ ದೃಷ್ಟಿಯಿಂದ ಎರಡೂ ಪಕ್ಷಕ್ಕೆ ಅಬ್ಸಲ್ಯೂಟ್ ಮೆಜಾರಿಟಿ ಇಲ್ಲದೆ ಕಾರಣಕ್ಕೆ ಯಾರು ಮಾಡಿದ್ರು ಮ್ಯಾನಿಪುಲೇಷನ್ ರಿಸಲ್ಟ್. ಅದು ಆ ಮ್ಯಾನಿಪುಲೇಷನ್ ರಿಸಲ್ಟಿಗೆ ಅವಕಾಶ ಕೊಡಬೇಕೆ ಅಥವಾ ಮೈತ್ರಿ ಧರ್ಮ ಪಾಲನೆ ಮಾಡಬೇಕು ಅಂತೇಳಿ ಹೇಳಿದ್ರೆ ಮೈತ್ರಿ ಧರ್ಮ ಪಾಲನೆ ಮಾಡಬೇಕು ಅನ್ನೋದು ಸಹಜವಾದಂಥ ಒಂದು ಪ್ರಕ್ರಿಯೆ ಅನ್ನೋದನ್ನು ಎಲ್ಲರ ಒಂದು ಅಭಿಪ್ರಾಯ ಮೂಡಿಬಂದ ಕಾರಣ ಜಿಲ್ಲಾಧ್ಯಕ್ಷರು ನಮ್ಮ NDA ಪಾರ್ಟ್ನರ್ನ ಜಿಲ್ಲಾಧ್ಯಕ್ಷರೊಂದಿಗೆ ಚರ್ಚೆ ಮಾಡಿ ನಮ್ಮ ಅಭಿಪ್ರಾಯವನ್ನು ತಿಳಿಸಿ, ಅವರ ಸಹಮತ ಅನ್ನೋದಕ್ಕಿಂತ ರಾಷ್ಟ್ರೀಯ ಮಟ್ಟದಲ್ಲಿ ತೀರ್ಮಾನ ಆಗಿರೋದ್ರಿಂದ ಅವ್ರ ಸಹಮತ ಇದ್ದೇ ಇರುತ್ತೆ. ವಿಚಾರ ತಿಳಿಸಿದ್ರೆ ಅವರು ಅದಕ್ಕೆ ಒಪ್ಪಿ ಮೊದಲು ಯಾರಾಗಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಸಹಮತ ಬರಬೇಕು. ಮೈತ್ರಿ ಅನ್ನೋವಂಥದ್ದು ಈಗ ಲೋಕಸಭಾ ಚುನಾವಣೆ ಆಯಿತು, ಅದಾದಮೇಲೆ ವಿಧಾನ ಪರಿಷತ್ ಚುನಾವಣೆ ಆಯಿತು. ವಿವೇಕಾನಂದ ಅವ್ರ ಚುನಾವಣೆಯಲ್ಲಿ ವಿವೇಕಾನಂದ ಅವರು ನಮ್ಮ ಮನೆಗೆ ಭೇಟಿಯನ್ನು ಕೊಟ್ಟು ನಮ್ಮ ಸಹಕಾರವನ್ನು ಕೇಳಿದ್ರು. ಕೋರ್ ಕಮಿಟಿ ಅಧ್ಯಕ್ಷರಾದ GT ದೇವೇಗೌಡರು ಫೋನ್ ಮಾಡಿದರು, ಮಾಡಲೇಬೇಕು ಅಂತೇಳಿ ಹೇಳಿ. ನನಗೆ ರಾಜ್ಯಾಧ್ಯಕ್ಷರು ಸೂಚನೆ ಇತ್ತು, ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ನನಗೆ ಸೂಚನೆ ಕೊಟ್ಟರು. ಜೊತೆಯಾಗಿ ಜನತಾದಳದ ಕೋರ್ ಕಮಿಟಿಯ ಅಧ್ಯಕ್ಷರಾದ GT ದೇವೇಗೌಡರು ನನಗೆ ಫೋನ್ ಮಾಡಿ ಸಹಕಾರವನ್ನು ಕೇಳ್ಕೊಂಡ್ರು. ಪ್ರಾಮಾಣಿಕವಾಗಿ ಜಿಲ್ಲಾ ಘಟಕ ಸೇರಿದಂತೆ ನಗರದ ಘಟಕದ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಒಳಗೊಂಡಂತೆ ನಮ್ಮೆಲ್ಲ ಜನಪ್ರತಿನಿಧಿಗಳು ಕೂಡ ವಿವೇಕಾನಂದ ಅವರ ಗೆಲುವಿಗೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿದ್ರು, ಗೆಲುವು ಕೂಡ ಸಾಧಿಸಿದ್ದಾರೆ. ಹೀಗಿರಬೇಕಾದ್ರೆ ಹಾಸನ ನಗರಸಭೆಯನ್ನು ಹೊರತಾಗಿ ನೋಡಿದ್ರೆ ಮೈತ್ರಿ ಧರ್ಮ ಪಾಲನೆ ಆಗೋದಿಲ್ಲ. ಮೈತ್ರಿ ಧರ್ಮವನ್ನು ಪಾಲನೆ ಮಾಡೋವಂಥ ಜವಾಬ್ದಾರಿ ಭಾರತೀಯ ಜನತಾ ಪಾರ್ಟಿಯ ಜೊತೆಯಲ್ಲಿ ಜಾತ್ಯತೀತ ಜನತಾದಳಕ್ಕೂ ಕೂಡ ಈ ಸಂದರ್ಭದಲ್ಲಿದೆ. ಯಾಕಂದರೆ ಇದು ಕಾರ್ಯಕರ್ತರ ಚುನಾವಣೆ, ವೈಯಕ್ತಿಕ ಪ್ರತಿಷ್ಠೆಗೆ ಆಸ್ಪದ ಕೊಡದೆ ಎಲ್ಲರೂ ಕೂಡ ಯಾವ ರೀತಿಯಾಗಿ ವಿಧಾನ ಪರಿಷತ್ ಚುನಾವಣೆ ಇರ್ಬೋದು, ವಿವೇಕಾನಂದ ಅವ್ರದ್ದು, ಈಗ ಮುಂಬೈ ಇರುವಂಥ ಎಲ್ಲ ಚುನಾವಣೆಗಳನ್ನು ದೃಷ್ಟಿಯಲ್ಲಿಟ್ಕೊಂಡು ಅಧಿಕಾರ ಹಂಚಿಕೆ ಇಡೀ ಜಿಲ್ಲೆಯಲ್ಲಿ ನಡಿಬೇಕು ಅನ್ನೋಂಥದ್ದು. ಯಾಕಂದರೆ ಏನು NDA ಅಲಯನ್ಸ್ ಆಗಿರೋಂಥದ್ದು ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸೂಚನೆ ಕೊಟ್ಟಂತೆ ನಮ್ಮ ಕಾರ್ಯಕರ್ತರು ನಾವೆಲ್ಲರೂ ಸೇರಿ ಅಲಯನ್ಸನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಅದನ್ನು ಮುಂದುವರೆದ ಭಾಗವಾಗಿ ಹಾಸನಲ್ಲೂ ಆಗಬೇಕು ಅನ್ನೋಂಥದ್ದು ನಮ್ಮ ಕಾರ್ಯಕರ್ತರ ಅಪೇಕ್ಷೆ ಇದೆ, ಆ ಅಲಯನ್ಸಿನ ಮುಂದುವರೆದ ಭಾಗವಾಗಿ. ಹಾಗಾಗಿ ಅಲಯನ್ಸ್ ಯಾವ ರೀತಿಯಾಗಿ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋಂಥದ್ದು ಅವ್ರಿಗೆ ಕೂಡ ಅದರ ಒಂದು ಬದ್ಧತೆ ಇರುತ್ತೆ. ಹಾಗಾಗಿ ಇದಕ್ಕೆ ಅವರೊಕ್ಕೆ ಇದೆಯಾ ಅಥವಾ ಸಿದ್ದೇಶ್ ನಾಗೇಂದ್ರ ಅವ್ರದ್ದು ಬರೀ ಭಾಜಪದ ಅಂತೇಳಿ ಹೇಳಿ ಯಾವುದೇ ಕಾರಣಕ್ಕೂ ಭಾವಿಸ್ಬೇಡಿ. ರಾಷ್ಟ್ರೀಯ ಅಧ್ಯಕ್ಷರೊಂದಿಗೆ ಆಗಿರುವಂಥ ಮೈತ್ರಿಯಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿ ಬರುವಂಥ ನಗರಸಭೆನೂ ಕೂಡ ಸೇರೋದ್ರಿಂದ ಯಾವುದೇ ಗೊಂದಲ ಬೇಡ ಅಂತೇಳಿ ಹೇಳಿ ತೀರ್ಮಾನಕ್ಕೆ ಬಂದಿದ್ದಾರೆ. ಅದಕ್ಕೆ ನಾನು ಕೂಡ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಜವಾಬ್ದಾರಿ ಇದ್ರೂ ಕೂಡ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ನಾನು ಕೂಡ ಒಬ್ಬ ಕಾರ್ಯಕರ್ತ, ನನ್ನ ಅಭಿಪ್ರಾಯವನ್ನು ಕೇಳಬೇಕು ಅನ್ನೋ ಒಂದು ಅಭಿಪ್ರಾಯವನ್ನು ಸಭೆಯಲ್ಲಿ ವ್ಯಕ್ತಪಡಿಸಿದ್ರಿಂದ ನಾನು ಭಾನುವಾರ ಬೆಳಗ್ಗೆ ಬಂದಿದ್ದರಿಂದ ಸೋಮವಾರ ಹಾಸನದಲ್ಲಿ ಎಲ್ಲರೊಂದಿಗೆ ಸಮಾಲೋಚನೆ ಮಾಡೋಣ ಅನ್ನೋ ವಿಚಾರವನ್ನು ತಿಳಿಸಿದ್ದೆ. ಹಾಗಾಗಿ ಈ ವಿಚಾರವನ್ನು ಹಂಚ್ಕೋಬೇಕು ಅಂತೇಳಿ, ಯಾಕಂದರೆ ಮಾಧ್ಯಮದಲ್ಲಿ ಯಾರೋ ಅನ್ಯತಾ ಭಾವಿಸ್ಬೇಡಿ, ಕಪೋಕಲ್ಪಿತವಾಗಿ ಕೆಲವು ವಿಚಾರಗಳನ್ನ ಹಾಕೋವಂಥದ್ದಿತ್ತು. ಅದಕ್ಕೆ
ಇಬ್ಬರಿಗೆ ವೈಯಕ್ತಿಕವಾಗಿ ಫೋನಲ್ಲೂ ಕೂಡ ಮಾತನಾಡಿದ್ದೆ. ಆ ಥರದ್ದು ಯಾವುದು ಮನಸ್ಸಲ್ಲಿ ಇಟ್ಕೋಬೇಡಿ ಅಂತೇಳಿ ಯಾವುದು ಅಂತೇಳಿ ಬೇಡ, ವೈಯಕ್ತಿಕವಾಗಿ ಯಾರೊಟ್ಟಿಗೆ ಮಾತಾಡಿದ್ದೆ ಅನ್ನೋದನ್ನು ಯಾವ ಪತ್ರಿಕೆಯಲ್ಲಿ ಬಂದಿತ್ತು ಅವರೊಟ್ಟಿಗೆ ವೈಯಕ್ತಿಕವಾಗಿ ಮಾತಾಡೋವಂಥ ಕೆಲಸವನ್ನು ಮಾಡಿದ್ದೆ. ಹಾಗಾಗಿ ಸಾರ್ವಜನಿಕವಾಗಿ ಭಾರತೀಯ ಜನತಾ ಪಾರ್ಟಿಯ ಹಾಸನ ವಿಧಾನಸಭಾ ಕ್ಷೇತ್ರದ ಅಭಿಪ್ರಾಯವನ್ನು ಮಂಡಲದ ಅಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ಏನು ನಿರ್ಧಾರ ತಗೊಂಡಿದ್ದಾರೆ ಅದನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ, ಜಿಲ್ಲೆಯಲ್ಲಿಯೂ ಕೂಡ ಅದರದ್ದು ಏನಿದೆ ಸಹಕಾರವನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. NDA ಅಭ್ಯರ್ಥಿ ಗೆಲ್ಲಬೇಕು, ಎಲ್ಲೆಲ್ಲಿ ಭಾರತೀಯ ಜನತಾ ಪಾರ್ಟಿ ಅವಕಾಶ ಇದೆ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಕೊಡಬೇಕು, ಎಲ್ಲಿ ಜನತಾದಳಕ್ಕೆ ಅವಕಾಶ ಇದೆ ಅಲ್ಲಿ ಜನತಾದಳಕ್ಕೆ ಕೊಡಬೇಕು, ಎರಡೂ ಕಡೆ ಇಬ್ಬರಿಗೂ ಮಾಡೋ ಅವಕಾಶ ಇದ್ದರೆ ಸಮವಾಗಿ ಹಂಚ್ಕೋಬೇಕು ಅಂತೇಳಿ ಕಳೆದ ಬಾರಿ ನೀವು ನೋಡಿದ್ರಿ, ಸಂಖ್ಯೆ ಇಬ್ಬರಿಗೂ ಮೆಜಾರಿಟಿ ಇರಲಿಲ್ಲ. ನಮ್ಗೆ ಉಪಾಧ್ಯಕ್ಷರನ್ನು ಕೂಡ ನಾವು ಹೇಳಿದ್ವಿ. ಈಗಲೂ ಮ್ಯಾನಿಪ್ಯುಲೇಷನ್ ಮಾಡಿ ಚುನಾವಣೆ ಮಾಡಬೇಕು ಅಂತೇಳಿ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಏನು ಹಿಂದೆ ಬೀಳೋ ಅಂಥ ಪರಿಸ್ಥಿತಿಲೇನಿರಲ್ಲ. ಆದರೆ ಮೈತ್ರಿ ಇರಬೇಕಾದ್ರೆ ಮೈತ್ರಿ ಧರ್ಮವನ್ನು ಪಾಲನೆ ಮಾಡಬೇಕು, ಅದು ಪ್ರೀತಮ್ ಗೌಡನಿಂದ ಮುರಿದು ಬೀಳಬಾರ್ದು ಅಂತೇಳಿ ಅನ್ನೋ ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನನ್ನಿಂದ ಯಾವುದೇ ಥರ ಆದಂಥ ತಪ್ಪುಗಳಾಗಬಾರ್ದು ಅನ್ನೋ ಸದುದ್ದೇಶದಿಂದ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಮಂಡಲದ ಅಧ್ಯಕ್ಷರು ಮತ್ತು ನಮ್ಮ ಮಂಡಲದ ಎಲ್ಲ ಪ್ರಮುಖರು ಸೇರಿ ಚರ್ಚೆ ಮಾಡಿರೋದ್ರ ಭಾಗವಾಗಿ ನಾನು ಕೂಡ ಸಹಮತವನ್ನು ವ್ಯಕ್ತಪಡಿಸ್ತಾ ಅವರು ಮುಂದುವರಿಲಿ, ಫಸ್ಟ್ 10 ತಿಂಗಳು ಭಾಜಪ ಕೊಡಬೇಕು ಅಂತೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಹಾಸನ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಹಕ್ಕೊತ್ತಾಯ ಇದೆ. ಅದನ್ನು ಜಿಲ್ಲಾಧ್ಯಕ್ಷರು ಯಾವ ರೀತಿಯಾಗಿ ಅವ್ರ ಮನವೊಲಿಸಿ ಮೊದಲನೇ ಏನೋ ಒಂದು ಅವಧಿ ಇದೆ ಅದನ್ನು ಭಾರತೀಯ ಜನತಾ ಪಾರ್ಟಿಗೆ ಬಿಡಿಸ್ಕೊಡ್ತಾರೆ ಅನ್ನೋದು ಜಿಲ್ಲಾಧ್ಯಕ್ಷರುಗಳ ಜವಾಬ್ದಾರಿ ಕೊಟ್ಟು ನಾವು ಕಾಯೋಂಥ ಕೆಲಸವನ್ನು ಮಾಡ್ತೀವಿ. ಅಂದರೆ ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಮ್ಯಾನಿಪ್ಯುಲೇಷನ್ ಪೊಲಿಟಿಕ್ಸಿಗೆ ಹೋಗಿ ನಾವು ಅಧ್ಯಕ್ಷರು ಮಾಡೋಕ್ಕೆ ಹೋದರೆ ಮೈತ್ರಿ ಧರ್ಮ ಪಾಲನೆ ಆಗದೇ ಇರೋ ರೀತಿಯಲ್ಲಿ ಆಗಬಾರ್ದು ಅಂತೇಳಿ. ಯಾಕಂದರೆ ಯಾರಿಗೂ ಮೆಜಾರಿಟಿ ಇಲ್ಲ, ಜನತಾದಳಕ್ಕೂ ಮೆಜಾರಿಟಿ ಇಲ್ಲ, ಭಾರತೀಯ ಜನತಾ ಪಾರ್ಟಿಗೂ ಇಲ್ಲ. ಮ್ಯಾನಿಪ್ಯುಲೇಷನ್ ಪೊಲಿಟಿಕ್ಸು ಅಂತೇಳಿ ಹೇಳಿದ್ರೆ ಅವ್ರ ಓಟ್ ನಾವು ಹಾಕ್ಸ್ಕೊಳ್ಳೋದು, ನಮ್ಮ ಓಟ್ ಅವ್ರು ಹಾಕ್ಸ್ಕೊಳ್ಳೋದು. ಅದಕ್ಕೆ ಆಸ್ಪದ ಕೊಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಮುಕ್ತವಾಗಿ ಮೈತ್ರಿ ಇರೋ ಅಂಥ ಸಂದರ್ಭದಲ್ಲಿ ನನ್ನಿಂದ ಯಾವುದೇ ರೀತಿಯಾಗಿ ಮೈತ್ರಿಗೆ ಸಮಸ್ಯೆ ಆಗಬಾರ್ದು ಹಾಸನ ನಗರಸಭೆ ವ್ಯಾಪ್ತಿಯಿಂದ ಅಂತೇಳಿ. ಯಾಕಂದರೆ ಜಿಲ್ಲೆಯಲ್ಲಿ ಇನ್ನೂ 4 ಅರ್ಬನ್ ಲೋಕಲ್ ಬಾಡೀಸು ಚುನಾವಣೆ ನಡೀತಿರೋದ್ರಿಂದ ಎಲ್ಲಿ ಬೇಕು ಅಲ್ಲಿ ಮಾತ್ರ ತಗೊಳ್ಳೋದು, ಇನ್ನೊಂದು ಕಡೆ ನಮಗೆ ಸಂಬಂಧ ಇಲ್ಲ ಅನ್ನೋ ರೀತಿಲಿ ಆಗಬಾರ್ದು. ರಾಷ್ಟ್ರ ಮಟ್ಟದಲ್ಲಿ ಹೊಂದಾಣಿಕೆ ಆದಮೇಲೆ ಅದಕ್ಕೆ ಕರ್ನಾಟಕ ಒಳಪಡುತ್ತೆ, ಅದರಲ್ಲಿ ಹಾಸನನೂ ಒಳಪಡುತ್ತೆ, ಅದರಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರನೂ ಒಳಪಡುತ್ತೆ. ಎಲ್ಲಿ ಬೇಕು ಅಲ್ಲಿ ತಗೊಂಡು ಎಲ್ಲಿ ಬೇಡ ಅಲ್ಲಿ ಬಿಡ ಅಂಥದ್ದಿರಲ್ಲ. ಮೈತ್ರಿ ಇರುವಂಥದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯತೀತ ಜನತಾದಳದ ನಡುವೆ, ಅದರಲ್ಲಿ ಹಾಸನ ನಗರಸಭೆ ವ್ಯಾಪ್ತಿ ಕೂಡ ಸೇರುತ್ತೆ. ಹಾಗಾಗಿ ನನ್ನಿಂದ ಯಾವುದೇ ರೀತಿಯಾದಂಥ ಚಿಕ್ಕ ಲೋಪನೂ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕರ್ತರು ಮತ್ತು ಪಕ್ಷದ ನಾಯಕರ ಧೋರಣೆಗೆ ಬೆಂಬಲವನ್ನು ಸೂಚಿಸಿ 10 ತಿಂಗಳ ಏನು ಹಂಚಿಕೆ ಇದೆ ಆ ಹಂಚಿಕೆಯನ್ನು ಮಾತನಾಡಿದ್ದೀವಿ ಅಂತ ಜಿಲ್ಲಾಧ್ಯಕ್ಷರು ನನ್ನ ಗಮನಕ್ಕೆ ತಂದಿದ್ದಾರೆ. ನಾನು ಕೂಡ ಸಹಮತವನ್ನು ಮಾಡಿಸಿದ್ದೀನಿ. ಇದು ನಗರಸಭೆ ಚುನಾವಣೆಗೆ ಮಾತ್ರ ಸೀಮಿತವಾಗಿ ಪ್ರೆಸ್ ಮೀಟು. ಅದಕ್ಕೆ ಮುಂದುವರಿದ ಭಾಗವಾಗಿ ದೊಡ್ಡ ರೀತಿಯಲ್ಲಿ ಪ್ರೆಸ್ ಮೀಟನ್ನು ಮಾಡ್ತೀನಿ. ಅದರದ್ದು ಬೇರೆ ಇವತ್ತು ನಡೆದಿರೋ ಅಂಥದ್ದು ಕೇವಲ ನಗರಸಭೆ ಚುನಾವಣೆಯ ವ್ಯಾಪ್ತಿಯಲ್ಲಿ ಇರೋವಂಥದ್ದು. ಇದರಲ್ಲಿ ಕ್ಲಾರಿಟಿ ಅಲ್ಲ ನೀವು ಪ್ರಶ್ನೆ ಅಲ್ಲ, ನಾನು ಹೇಳ್ತೀನಿ, ನಾನು ಡಿವಿಯೇಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ನಾನು ಡಿವಿಯೇಟ್ ಈಗ ನಗರ ಇಲ್ಲ, ನಾನು ಹೇಳ್ತೀನಿ ನಿಮ್ಮ ಪ್ರಶ್ನೆ ಅಲ್ಲ, ನಿಮ್ಮ ಪ್ರಶ್ನೆ ಅರ್ಥ ಆಯ್ತು ನನಗೆ, ನಿಮ್ಮ ಪ್ರಶ್ನೆ ಅರ್ಥ ಆಯಿತು. ನಾನು ಹೇಳ್ತೀನಿ ಕೇಳಿ ಒಂದು ನಿಮಿಷ. ನಾನು ಲೋಕಸಭಾ ಚುನಾವಣೆಯಲ್ಲಿ ಮೈಸೂರಿನ ಇನ್ಚಾರ್ಜ್ ಇದ್ದೆ, ಮೈಸೂರು ಚುನಾವಣೆಯಲ್ಲಿ ಭಾಗಿಯಾಗಿದ್ದೆ. ಅದಕ್ಕೆ ಮುಂಚೆ ಬಂದು ನಮ್ಮ ಮನೆಯಿಂದನೇ ನಿಮ್ಮೆಲ್ಲರ ಸಮ್ಮುಖದಲ್ಲೇ ಮನೆಗೆ ಸಂಪರ್ಕ ಮಾಡೋವಂಥ ಕೆಲಸವನ್ನು ಮಾಡಿದ್ವಿ. ಆಮೇಲೆ ಮೈತ್ರಿ ಸಂದರ್ಭದಲ್ಲಿ ಪ್ರತಿಯೊಬ್ಬರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋವಂಥ ಕೆಲಸವನ್ನು ಯಾರು ಅಭ್ಯರ್ಥಿ ಆಗಿರ್ತಾರೆ ಅವ್ರು ಮಾಡ್ತಾರೆ. ಅದರೆಲ್ಲದ್ರದ್ದನ್ನು ಕೂಡ ಅವ್ರದ್ದೇ ಆದಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇಡೀ ಜಿಲ್ಲಾ ಘಟಕ ಅವರೊಟ್ಟಿಗೆ ಸಹಕಾರ ನೀಡಿದ್ರಿಂದನೇ ಸಕಲೇಶಪುರದಲ್ಲಿ 6,500 ಲೀಡ್ ಬಂದಿರೋದು. ಆ ಸಹಕಾರ ಕೊಟ್ಟಿರೋದ್ರಿಂದನೇ ಬೇಲೂರಲ್ಲಿ ಲೀಡ್ ಬಂದಿರೋವಂಥದ್ದು. ಹಾಸನದಲ್ಲಿ, ಹೊಳೆನರಸೀಪುರದಲ್ಲಿ, ಅರ್ಕಲಗೂಡಲ್ಲಿ, ಅದೇ ರೀತಿ ಚನ್ನರಾಯಪಟ್ಟಣದಲ್ಲಿ 4 ಕಡೆ ಜನತಾದಳ ಶಾಸಕರಿದ್ದಾರೆ. ಆ 4 ಶಾಸಕರು ಸ್ವಲ್ಪ ಮೈತ್ರಿ ಆಗಿರೋ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಒಂದು ವಿಧಾನಸಭಾ ಕ್ಷೇತ್ರಕ್ಕಲ್ಲ 4 ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರದೇ ಶಾಸಕರಿದ್ದರು. ಆ ಶಾಸಕರಿರೋಂಥ ಸಂದರ್ಭದಲ್ಲಿ ಏನು ಆ್ಯಂಟಿ ಇನ್ಕಮೆನ್ಸಿನೋ ಇನ್ನೊಂದೋ ಏನೋ ಅನ್ನೋದು ನನಗೆ ಮಾಹಿತಿ ಇಲ್ಲ. ಅದು ಯಾವ್ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನೀವುಗಳು ಪರಾಮರ್ಶಿಸಬೇಕು. ಅದನ್ನು ನಾನು ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಎಲ್ಲಿ ಶಾಸಕರಿದ್ದಾರೆ 4 ಕಡೆ, ಆ 4 ಕಡೆ ಹಿನ್ನಡೆ ಆಗಿದೆ.
ಇಲ್ಲಿ ಕಡೂರಲ್ಲಿ ಮುನ್ನಡೆ ಆಗಿದೆ, ಆಲೂರು ಸಕಲೇಶ್ಪುರದಲ್ಲಿ ಮುನ್ನಡೆ ಆಗಿದೆ, ಬೇಲೂರಲ್ಲಿ ಮುನ್ನಡೆ ಆಗಿದೆ. ಅಲ್ಲಿರೋಂಥದ್ದು ಸಾಧ್ಯ ಆಗಿರಬೇಕಾದ್ರೆ ಅದು ಯಾವ ರೀತಿಯಾಗಿ ಆಗುತ್ತೆ ಅನ್ನೋದನ್ನು ನೀವುಗಳು ಗಮನಿಸಬೇಕು. ಹಾಗಾಗಿ ಅಲ್ಲ, ಅದಕ್ಕೆ ನಾನು ಹೇಳಿದ್ದು ನಿಮ್ಗಳಿಗೆ ಕೆಲವು ಸಾಂದರ್ಭಿಕ ಮತವನ್ನು ಪಡೆದು ಸಾಂದರ್ಭಿಕ ಸಮಯದಲ್ಲಿ ಸಾಂದರ್ಭಿಕವಾಗಿ ಹಾಸನ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಆ ಸಾಂದರ್ಭಿಕ ಮತಗಳನ್ನು ಹಿಡಿದಿಟ್ಕೊಳ್ಳಲ್ಲಿ ಸಾಂದರ್ಭಿಕ ಶಾಸಕರು ಆ ಸಂದರ್ಭದಲ್ಲಿ ವಿಫಲರಾಗಿರೋ ಕಾರಣಕ್ಕೆ ಹಿನ್ನಡೆ ಆಗಿರ್ಬೋದು. ಯಾಕಂದರೆ ಅವ್ರಿಗೆ ನಾನು ಹೇಳ್ಬಿಡ್ತೀನಿ, ಅವ್ರಿಗೆ ಯಾವ ಸಂದರ್ಭದಲ್ಲಿ ಯಾರು ಓಟ್ ಹಾಕಿದ್ರು ಅನ್ನೋದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರನೇ. ಆ ಓಟನ್ನು ಹಿಡಿದಿಟ್ಕೊಳ್ಬೇಕಾಗಿರೋಂಥ ಶಕ್ತಿ ಅವ್ರಿಗೆ. ಈಗ ಅವರಿಗೆ 84,000 ಬಂದು ಮೈತ್ರಿ ಅಭ್ಯರ್ಥಿಗೆ 68,000 ಬಂದಿದೆ ಅಂತ ಹೇಳಿದ್ರೆ ಸಾಂದರ್ಭಿಕ ಮತಗಳು. ನಾನು ಶಾಸಕನಾಗಿದ್ದಾಗ 63,000 ಇತ್ತು 2018ರಲ್ಲಿ. 19ರಲ್ಲಿ MP ಚುನಾವಣೆ ನಡೀತು, 68,000 8,000 ಓಟು ಅಡಿಷನ್ ಆಗಿತ್ತು. 3,000 ನಮಗೂ ಓಟ್ ಜಾಸ್ತಿ ಬಂತು, ಅವ್ರಿಗೂ 3,000. ಅಂದರೆ ಸಾಂದರ್ಭಿಕವಾಗಿ ಯಾವ ಮತಗಳು ಬಂದಿರುತ್ತೆ ಆ ಸಾಂದರ್ಭಿಕ ಮತಗಳು ಗಟ್ಟಿ ಇಲ್ದಿರೋ ಸಮಯದಲ್ಲಿ ಬೇರೆ ಬೇರೆ ಪಕ್ಷಕ್ಕೆ ಹೋಗೋಂಥ ಸಹಜ. ಅದಕ್ಕೆ ನಾನು ಹೇಳಿದ್ದು ಸಾಂದರ್ಭಿಕ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಸಾಂದರ್ಭಿಕವಾಗಿ ಚುನಾಯಿತ ಪ್ರತಿನಿಧಿ ಆಗಿರೋಂಥವ್ರ ಶಕ್ತಿ ಈ ಚುನಾವಣೆಯಲ್ಲಿ ಗೊತ್ತಾಗಿರುತ್ತೆ. ಅದು ನಾನೇನು ಉಲ್ಲೇಖ ಮಾಡೋದಿಲ್ಲ, ಯಾಕಂದರೆ ಶಾಸಕರು ಅವರಿದ್ದಾರೆ. ಶಾಸಕರು ಅವರಿದ್ದು 84,000 ಓಟ್ ಪಡೆದಿದ್ದು 68,000 ಆಯಿತು ಅಂದರೆ ಉಳಿದಿದ್ದ ಮತಗಳು ಎಲ್ಲೋಯ್ತು, ಅವ್ರ ಪಕ್ಷದ ಮತ ಆಗಿರಲಿಲ್ವಾ ಅದು ಅಂತೇಳಿ ಅವ್ರು ಪ್ರಶ್ನೆ ಮಾಡ್ಕೋಬೇಕು. 84,000ದಿಂದ ಮೇಲೆ ಬರಬೇಕಾಗಿರೋದು ಸಹಜವಾಗಿ ಒಪ್ಕೊಳ್ತೀನಿ, BJP ಮತ್ತು JDS ಒಂದಾದಮೇಲೆ. ಆದರೆ ಅವ್ರಿಗೆ ಬಿದ್ದಿದ್ದು ಸಾಂದರ್ಭಿಕ ಮತಗಳಾಗಿದ್ದರಿಂದ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಮತಗಳೆಲ್ಲ ಬಿದ್ದಿದ್ದಾವೆ. ಅವ್ರಿಗೆ ಬೀಳಬೇಕಾಗಿದ್ದ ಮತಗಳು ಪ್ರೀತಮ್ ಗೌಡನ್ ಸೋಲಿಸ್ಬೇಕು ಅನ್ನೋ ಕಾರಣಕ್ಕೆ ಬಿದ್ದಿದ್ದ ಮತಗಳಾಗಿದ್ದ ಕಾರಣ ಅವ್ರು ಓಟ್ ಅಲ್ದಿರೋ ಕಾರಣಕ್ಕೆ ಅವ್ರಿಗೆ ಮತ ಬಂದಿಲ್ಲ ಅನ್ನೋದು ಜನರ ಅಭಿಪ್ರಾಯ. ಮತ್ತು ನನ್ನೆಲ್ಲ ಮಾಧ್ಯಮ ಮಿತ್ರರು ನೀವೇ ಅಭಿಪ್ರಾಯ ಹಲವಾರು ಬಾರಿ ನನಗೆ ತಿಳಿಸಿದ್ದೀರಿ ಆಫ್ ದಿ ರೆಕಾರ್ಡು. ಹಾಗಾಗಿ ನಿಮ್ಗಳಿಗೂ ಗೊತ್ತಿರುತ್ತೆ, ನನ್ನ ಬಾಯಿಂದ ಕೇಳ್ತಾ ಇದ್ದೀರಿ, ಹಾಗಾಗಿ ಮತ್ತೊಮ್ಮೆ ಉಲ್ಲೇಖ ಮಾಡ್ತಾ ಇದ್ದೀನಿ. ಅಲ್ಲ, ನಾನು ಶಾಸಕ ಇಲ್ಲ. ಈಗ ನಾನು ಶಾಸಕ ಇಲ್ಲದೇ ಇರೋ ಕಾರಣ ಶಾಸಕರಿರೋಂಥವ್ರು ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಮೈತ್ರಿ ಧರ್ಮ ಪಾಲನೆಯನ್ನ ಮಾಡಿದ್ದಕ್ಕೆ 68,000 ಓಟ್ ಬಂದಿರೋದು. ಆ ಮೈತ್ರಿ ಧರ್ಮ ಪಾಲನೆ ಮಾಡಲಿಲ್ಲ ಅಂದಿದ್ರೆ ಆ ಸಾಂದರ್ಭಿಕ ಮತಗಳ ಜೊತೆ ಪ್ರೀತಮ್ ಗೌಡ್ರ ಮತನೂ ಬರದೇ ಇದ್ದಿದ್ರೆ ಎಷ್ಟು ಮತ ಆಗ್ತಿತ್ತು ಅನ್ನೋದನ್ನ ಕಳೆದ ಹಲವಾರು ಚುನಾವಣೆಯಲ್ಲಿ ನೋಡಿದ್ದೀರಿ. ನಾನು ಚುನಾವಣೆಗೆ ಮುಂಚೆನೂ ಹೇಳಿದ್ದೆ ಯಾವ್ಯಾವ ಬೂತಲ್ಲಿ ಎಷ್ಟೆಷ್ಟು ಓಟ್ ಬಂದಿದೆ ಅಂತೇಳಿ ಹೇಳಿ MP ಚುನಾವಣೆಗೂ ಮುಂಚೆನೇ ತಿಳಿಸಿದ್ದೆ ತಮ್ಮೆಲ್ಲರಿಗೂ. ಬೂತ್ಗಳ ನಂಬರ್ ಬರೆದಿಟ್ಕೊಂಡಿರಿ, ಅವ್ರಿಗೆ ಬಿದ್ದಿರೋ ಮತಗಳನ್ನ ವಾಪಸ್ MP ಚುನಾವಣೆಯಲ್ಲಿ ಹಾಕ್ಸೋ ಅಂಥ ಕೆಲಸ ಮಾಡಬೇಕು ಅವರು ಅಂತೇಳಿ ಹೇಳಿ. ಯಾವಾಗ ಆರ್ಗ್ಯಾನಿಕ್ ಗ್ರೋತ್ ಇರುತ್ತೆ ಅಂದರೆ ಶ್ರಮಪಟ್ಟು ಓಟನ್ನು ಕ್ರೋಢೀಕರಿಸಿ ಮಾಡ್ಕೊಂಡಿರೋದು ಗಟ್ಟಿಯಾಗಿ ಉಳಿಯುತ್ತೆ. ಫೌಂಡೇಶನ್ ಹಾಕಿ ಪಿಲ್ಲರ್ ಹಾಕಿ RCC ಹಾಕಿ ಗೋಪುರ ಕಟ್ಟಿದ್ರೆ ಆ ಒಂದು ಕಟ್ಟಡ ಗಟ್ಟಿಯಾಗಿರುತ್ತೆ. ಯಾವುದೋ ಒಂದು ಕಟ್ಟಡದ ಮೇಲೆ ಗೋಪುರ ಕಟ್ಕೊಂಡು ರಿಸಲ್ಟ್ ಮಾಡಿದ್ರೆ ಸಾಂದರ್ಭಿಕ ಮತವಾಗಿ ಅದು ಇರುತ್ತೆ. ಆ ಸಾಂದರ್ಭಿಕ ಮತ ಚುನಾವಣೆಗಳಲ್ಲಿ ಏನಿರುತ್ತೆ ಆ ಪರಿಸ್ಥಿತಿ ಎದ್ದು ಕಾಣುತ್ತೆ. ಹಾಗಾಗಿ ಇನ್ನೂ ಹಲವಾರು ಸಂದರ್ಭಗಳಲ್ಲಿ ಅವ್ರ ಶಕ್ತಿಯನ್ನು ಅವರು ಅನುಸರಿಸ್ಕೊಂಡು ಯಾವ ರೀತಿಯಾಗಿದ್ವಿ, ಯಾವ ರೀತಿಯಾಗಿ ಬಂದಿತ್ತು ಆಗ ಮತಗಳು, ಈಗ ಎಲ್ಲಿದ್ದೀವಿ ಅನ್ನೋ ವಾಸ್ತವ ಚಿತ್ರಣಕ್ಕೆ ಬಂದರೆ ನಾನು ಹೇಳ್ತಿದ್ದೀನಲ್ಲ, ಈ ನಗರಸಭೆ ಚುನಾವಣೆಯ ಮೈತ್ರಿಯ ಅನಿವಾರ್ಯತೆ ಏನು ಅನ್ನೋದು ಗೊತ್ತಾಗುತ್ತೆ. ನೀವು ಪ್ರಶ್ನೆ ಕೇಳಿದಂಥವ್ರಿಗೆ ಭಾಳ ಧನ್ಯವಾದಗಳು. ಅವ್ರಿಗೆ ಮೆಜಾರಿಟಿ ಇದೆ ಅಂತ ಹೇಳಿದ್ರಲ್ಲ, ಆ ಮೆಜಾರಿಟಿ ಇಲ್ಲ ಅನ್ನೋ ಕಾರಣಕ್ಕೇ ನೀವು ಮೈತ್ರಿ ಆದರೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಮತ ಬಂತು ಅನ್ನೋದು ನೋಡಿದ್ದೀರಿ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯ ಶಕ್ತಿ ಕೂಡ ಅನಿವಾರ್ಯ ಜಿಲ್ಲೆಯಲ್ಲಿ ಅನ್ನೋದ್ರಿಂದನೇ ನಾವು ಅವ್ರಿಗೆ ಜಿಲ್ಲಾಧ್ಯಕ್ಷರಿಗೆ ಏನು ತೀರ್ಮಾನ ಮಾಡಿದಿರೋ ಅದಕ್ಕೆ ಬದ್ಧವಾಗಿ ಆಲೂರಲ್ಲೂ ಅವ್ರಿಗೆ ಸಹಕಾರ ಕೊಡಬೇಕು, ಸಕಲೇಶ್ಪುರದಲ್ಲೂ ಅವ್ರಿಗೆ ಸಹಕಾರ ಕೊಡಬೇಕು, ಅರಸೀಕೆರೆಯಲ್ಲೂ ಅವ್ರಿಗೆ ಸಹಕಾರ ಕೊಡಬೇಕು, ಅರ್ಕಲಗೂಡಲ್ಲಿ ನಾವು ಅವ್ರ ಸಹಕಾರ ತಗೋಬೇಕು. ಹಾಸನದಲ್ಲಿ ಇಬ್ಬರು ಕೂಡ ಹಂಚ್ಕೊಂಡ್ರೆ ಸಮಪಾಲಾಗುತ್ತೆ. ಅದನ್ನು ಬಿಟ್ಟು ಮತ್ತಿಲ್ಲ ನಮ್ಮದೇ ಶಕ್ತಿ ಇದೆ ಅಂತ ಸಾಂದರ್ಭಿಕವಾಗಿ ಏನಾದರೂ ಶಕ್ತಿ ಅನುಸಾರವಾಗಿ ಹೋದರೆ ಇವಾಗ ಏನಿದೆ ಅನ್ನೋದನ್ನು ನೀವೆಲ್ಲರೂ ಕಣ್ಮುಂದೆ ನೋಡಿದ್ದೀವಿ. ಹಾಗಾಗಿ ನಾವು ಅದಕ್ಕೆ ಯಾವುದಕ್ಕೂ ಆಸ್ಪದ ಕೊಡಬಾರ್ದು. ಒಬ್ಬ ಜವಾಬ್ದಾರಿಯುತವಾದ ಕಾರ್ಯಕರ್ತನಾಗಿ ಅಂತೇಳಿ ಹೇಳಿ ನಾನು ಎಲ್ಲ ಪಕ್ಷದ ಕಾರ್ಯಕರ್ತರ ಅವರ ಮನಸ್ಸಿನ ಭಾವನೆಯನ್ನು ಅರ್ಥ ಮಾಡ್ಕೊಂಡು ಆ ತೀರ್ಮಾನಕ್ಕೆ ಬದ್ಧವಾಗಿದೆ. ಯಾಕಂದರೆ ಇನ್ನು 1.5 ವರ್ಷಕ್ಕೆ ಮತ್ತೆ ಲೋಕಲ್ ಬಾಡಿ ಚುನಾವಣೆ ಬರುತ್ತೆ. ಮೈತ್ರಿ ಧರ್ಮ ಪಾಲನೆ ಆಗಬೇಕು ಅಂತೇಳಿ ಹೇಳಿ ಎಲ್ಲರಿಗೂ ಅಪೇಕ್ಷೆ ಇರೋದ್ರಿಂದ ಇಲ್ಲಿಂದ ಪ್ರಾರಂಭ ಆಗುತ್ತೆ ಅಂತೇಳಿ ಹೇಳಿ ಲೋಕಲ್ ಬಾಡೀಸಲ್ಲಿ ಇಡೀ ರಾಜ್ಯದಲ್ಲಿ ಅಪೇಕ್ಷೆ ಇಟ್ಕೊಂಡಿದ್ದೀವಿ. ಅಂದರೆ ಈ ಅರ್ಬನ್ ಲೋಕಲ್ ಬಾಡೀಸು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಸಂದರ್ಭದಲ್ಲಿ. ಹಾಗಾಗಿ ಎಲ್ಲರಿಗೂ ಕೂಡ ಜವಾಬ್ದಾರಿ ಇರುತ್ತೆ, ಅದನ್ನು ನಡೆಸ್ಕೊಂಡು ಹೋಗುವಂಥದ್ದು. ಅದರಲ್ಲಿ ಪ್ರೀತಮ್ ಗೌಡ ಕೂಡ ಹೊರತಾಗಿಲ್ಲ. ಪ್ರೀತಮ್ ಗೌಡನೂ ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಆ ಕಾರ್ಯಕರ್ತನಾಗಿ ಆ ಕೆಲಸವನ್ನು ಮಾಡೋ ಅಂಥದ್ದನ್ನು ಮಾಡ್ತೀವಿ. ಧನ್ಯವಾದ. ಬಿಜೆಪಿ ನಗರಸಭೆ ಸದಸ್ಯರು ಸಾಂದರ್ಭಿಕವಾಗಿ ಅವರ ತೀರ್ಮಾನವನ್ನು ಬದಲಾವಣೆ ಮಾಡಿದ್ರೆ ಏನಾಗಿದೆ? ನಿಮ್ಗಳಿಗೆ ಅದು ಯಾವುದೂ ಅನುಮಾನ ಬೇಡ. ಯಾಕಂದರೆ ಟ್ರಿಪ್ ಹೋಗದೆ ಹಾಸನದಲ್ಲೇ ಕೈಗೆ
ಬಾಯಿಗೆ ಕಾಲ್ಗೆ ಸಿಗೋವಂಥ ಸದಸ್ಯರು ಯಾರಾರಿದ್ರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು. ಯಾಕಂದರೆ ನಾವು ಗೆದ್ದಿರೋಂಥದ್ದು ತತ್ವ ಸಿದ್ಧಾಂತದ ಆಧಾರದ ಮೇಲೆ ಆರ್ಗ್ಯಾನಿಕ್ ಗ್ರೋತಲ್ಲಿ ಇರೋಂಥವ್ರು. ಶ್ರೀನಿವಾಸ್ ಅವ್ರು ಬಿಟ್ಟರೆ ಇನ್ನು ಉಳಿದಿರೋರು ಎಲ್ಲರೂ ಮೊದಲನೇ ಬಾರಿಯ GR ಶ್ರೀನಿವಾಸ್ ಬಿಟ್ಟರೆ ಇನ್ನೆಲ್ಲರೂ ಅಂದರೆ ಚುನಾವಣೆನೇ ಪ್ರಥಮ ಬಾರಿಗೆ ನಿಂತಂಥವ್ರು. ಕಾರ್ಯಕರ್ತರನ್ನ ಚುನಾಯಿತ ಪ್ರತಿನಿಧಿಯಾಗಿ ಮಾಡೋವಂಥ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಮತ್ತು ನಮ್ಮ ಪಾರ್ಟಿಯ ಶಕ್ತಿಯಿಂದ ಮತ್ತು ಕಾರ್ಯಕರ್ತರ ದುಡಿಮೆಯಿಂದ ನಮ್ಮ ನಗರಸಭಾ ಸದಸ್ಯರು ಗೆದ್ದಿದ್ದಾರೆ. ಪ್ರಥಮ ಬಾರಿಗೆ ಇತಿಹಾಸದಲ್ಲಿ 14 12+13+1 ಒಂದು BJP ಬೆಂಬಲಿತ ಅಭ್ಯರ್ಥಿ 29ನೇ ವಾರ್ಡು ಮತ್ತು 13 ಜನ. ಕನಸಿನಲ್ಲೂ ಯಾರೂ ಊಹೆ ಮಾಡಿರಲಿಲ್ಲ 2018ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಲೋಕಲ್ ಬಾಡೀಸಲ್ಲಿ. ಹಾಗಾಗಿ ನಾನು ಹೆಚ್ಚು ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡೋಕ್ಕೆ ಹೋಗೋದಿಲ್ಲ. ಅವ್ರು ಏನು ಸಹಕಾರ ತಗೊಂಡಿದ್ದಾರೆ ಅದನ್ನು ಅದು ನಿಮ್ಮ ಬಾಯಿಂದ ಬರ್ತೀರಾ, ಮತ್ತು ನಾನೇನು ಮಾತಾಡಿಲ್ಲ. ಅಲ್ಲ ನಮ್ಮ ಸದಸ್ಯರ ಬದ್ಧತೆ ಇರೋದ್ರಿಂದ ನಾವೆಲ್ಲೂ ಕಳಿಸಿಲ್ಲ ಅಂದ್ರಿ. ನೀವು ಇಲ್ಲೇ ಇದ್ದಾರೆ ಅಂತೇಳಿ ಹೇಳಿದ್ರಲ್ಲ, ಅದಕ್ಕೆ ಹೇಳಿದೆ. ನಮ್ಮ ಸದಸ್ಯರಿಗೆ ಬದ್ಧತೆ ಇದೆ, ಇಲ್ಲೇ ಇದ್ದಾರೆ ಅಂತ ಹೇಳಿದ್ನಲ್ಲ. 2 ಸೇರಿ 31 ಇದ್ದಾಗ ಸಾಂದರ್ಭಿಕವಾಗಿ ಯಾವುದು ತೀರ್ಮಾನ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮದು ಆರ್ಗ್ಯಾನಿಕ್ ಗ್ರೋತು. ಹಾಗಾಗಿ ನಿಮ್ಮೆಲ್ಲರಿಗೂ ವಿನಂತಿ ಮಾಡೋದಿಷ್ಟೇ, ಸರಿಯಾದ ವಿಚಾರವನ್ನು ಜನಸಾಮಾನ್ಯರಿಗೆ 100% ಬಂದಿದೆ. ಅವ್ರಿಗೆ ಎಷ್ಟು ಓಟ್ ಬಂದಿದೆ ತೆಗೆದು ನೋಡಿ, ಅದಕ್ಕಿಂತ ಜಾಸ್ತಿ ಹಾಸನದಲ್ಲಿ 1 ಓಟ್ ಜಾಸ್ತಿ ಬಂದಿದೆ. ಅವ್ರದ್ದು ಟೋಟಲ್ ಓಟ್ಸ್ ತಗೊಳ್ಳಿ ಅದ್ರದ್ದು. ನಾನು ಹೇಳಿದ್ನಲ್ಲ, ಆ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಕ್ಕೆ ಹೋಗಿರುತ್ತೆ, ಪೋಸ್ಟ್ ಮಾರ್ಟಮ್ ಮಾಡೋದು ಬೇಡ. ಆದರೆ ಯಾರ್ಯಾರ ಶಕ್ತಿ ಏನೇನು ಅನ್ನೋದು ಎಲ್ಲರಿಗೂ ಆ ಸಮಯದಲ್ಲಿ ಅರ್ಥ ಆಗಿರೋ ಕಾರಣ ಮೈತ್ರಿ ಅನಿವಾರ್ಯತೆ ಎಲ್ರಿಗೂ ಇರುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಒಟ್ಟಾಗಿ ಹೋಗೋವಂಥ ಕೆಲಸ ಆಗಬೇಕು ಅಂತ JDS ಮತ್ತು ಭಾರತೀಯ ಜನತಾ ಪಾರ್ಟಿಯ ಹಿರಿಯರ ಅಪೇಕ್ಷೆ ಇರೋದ್ರಿಂದ ಅವರೇ ಕರೆ ಮಾಡಿ ಅರಸೀಕೆರೆಯಲ್ಲಿ ಆಗಬೇಕು, ಅರ್ಕಲ್ಗೂಡಲ್ಲಿ ಆಗಬೇಕು ಅಂತೇಳಿ ಹೇಳಿ, ಆಲೂರು ಸಕಲೇಶ್ಪುರದಲ್ಲೂ ಆಗಬೇಕು ಅಂತೇಳಿ ಕೇಳಿ, ಹಾಸನದಲ್ಲೂ ಆಗಬೇಕು ಅಂತ ಬಂದಿರೋದ್ರಲ್ಲಿ ಚರ್ಚೆ ಇದ್ದಾಗ ಅದನ್ನು ಅಲ್ಲಗಳೆಯೋದಕ್ಕೆ ಪ್ರೀತಮ್ ಗೌಡ ಯಾರು, ಒಬ್ಬ ಸಾಮಾನ್ಯ ಕಾರ್ಯಕರ್ತ.